ವಿಮಾನ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚರ್ಚ್ ಸ್ಟ್ರೀಟ್ ನಲ್ಲಿ ಹೊಸ ವರ್ಷದ ಸಂಭ್ರಮ ರಂಗೇರ್ತಾ ಇದೆ. ಯುವಕ ಯುವತಿಯರಿಂದ ಪಾರ್ಟಿ ಜೋರಾಗಿದೆ. ಈ ವರ್ಷ ತುಂಬಾ ಕೆಟ್ಟ ಘಟನೆಗಳಾದವು. ಒಂದಾದ ಮೇಲೆ ಒಂದು ಘಟನೆಗಳು ನಮ್ಮನ್ನೆಲ್ಲ ಬಹಳ ಒಂದು ರೀತಿಯಲ್ಲಿ ಹೈರಾಣಾಗಿಸಿಬಿಡ್ತು. ಫ್ಲೈಟ್ ದುರಂತ ಆಯಿತು, ಅದಾದ ನಂತರ RCB ಕಾಲ್ ತುಳಿತ, ಮತ್ತೊಂದು ಮಗದೊಂದು, ಇದೆಲ್ಲವೂ ಕೂಡ ಕಹಿ ಘಟನೆಗಳು. ಇದನ್ನ ಮರೆತು 2026ರ ಹೊಸ ಹುಮ್ಮಸ್ಸು, ಹೊಸ ಉತ್ಸಾಹ, ಹೊಸ ಬದುಕಿನೊಂದಿಗೆ ನಾವು ವೆಲ್ಕಮ್ ಮಾಡೋಣ ಅಂತ ಹೇಳಿ ಜನ ಎಲ್ಲ ಫುಲ್ ಜೋಶ್ನಲ್ಲಿದ್ದಾರೆ. ಚರ್ಚ್ ಸ್ಟ್ರೀಟ್ನ ದೃಶ್ಯ ಇದು. MG ರೋಡ್ ಅಲ್ಲಿ ಒಂದ್ ಕಡೆ ಹೊಸ ವರ್ಷದ ಸೆಲೆಬ್ರೇಷನ್ ಜೋರಾಗಿದೆ. ಇನ್ನೇನು ಕೌಂಟನ್ ಬಾಕಿ ಇದೆ. 2025 ಬಾಯ್ ಹೇಳಿ 2026 ಬರಮಾಡಿಕೊಡಲು ಸಾಕಷ್ಟು ಜನ ಬರ್ತಾ ಇದ್ದಾರೆ. ವಯಸ್ಸಾದರಿಂದ ಮಕ್ಕಳು ಸೇರಿದಂತೆ ಎಲ್ಲರೂ ಬಂದು ಎಂಜಾಯ್ ಸಹ ಮಾಡ್ತಿದ್ದಾರೆ. ಸಾಕಷ್ಟು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಭದ್ರತೆ ದೃಷ್ಟಿಯಿಂದ CCTV ಅಳವಡಿಕೆ ಆಯಿತು, ಬ್ಯಾರಿಕೇಡ್ ವ್ಯವಸ್ಥೆ ಆಯಿತು. ಇಲ್ಲಿ ಸಾಕಷ್ಟು ಜನ ಇದನ್ನು ಮಾತಾಡಿಸ್ತೀನಿ, ಸೆಲೆಬ್ರೇಷನ್ ಯಾವ ರೀತಿ ಇದೆ ಅಂತ ವಿಚಾರಿಸ್ತೀನಿ. ಯಾಕಂದ್ರೆ 2025 ಏನೆಲ್ಲ ಘಟನೆಗಳಾದವು, 2026 ಯಾವ್ದೆಲ್ಲ ಮಾಡಕ್ ಕೊಟ್ಟಿದ್ದಾರೆ, ಏನೆಲ್ಲ ಪ್ಲಾನ್ ಇದೆ. ಮೇಡಮ್ ಏನ್ ಹೇಳ್ತೀರಾ? 2025 ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ. ಬಾಯ್ ಹೇಳಿ 2026 ಬರಮಾಡಿಕೊಡಲು ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್, 2025 ನಲ್ಲಿ ತುಂಬಾ ಟ್ರಾಜಿಡೀಸ್ ಆಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಹಮದಾಬಾದ್ ಏರ್ ಇಂಡಿಯಾ ಫ್ಲೈಟ್ ಅಂದ್ರೆ ಎಕ್ಸ್ಪ್ಲೋರ್ಡ್ ಆಯ್ತು, ಅಂಡ್ RCB ಸ್ಟ್ಯಾಂಪೇಡ್ ಆಯ್ತು, ಪ್ಲಸ್ ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಸೊ ಹೀಗೆ ತುಂಬಾ ಟ್ರಾಜಿಡಿ ಮೂಮೆಂಟ್ಸ್ ಆಗಿದೆ, ಪ್ಲಸ್ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಲೈಕ್ RCB ವಿನ್ ಆಗಿದೆ, ಪ್ಲಸ್ ವಿಮೆನ್ ICC ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಸೊ ತುಂಬಾ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಸೊ ಮುಂದೆ 2026 ಅಲ್ಲಿ ಆ ತರ ಒಳ್ಳೆ ಇನ್ಸಿಡೆಂಟ್ಸ್ ಆಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಹ್ಯಾಪಿ ಮೂಮೆಂಟ್ಸ್ ಆಗ್ಲಿ ಅಂತ. ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಳ್ಳೆಯದು ಕೆಟ್ಟದ್ದು ವಿಚಾರ ಏನಾದ್ರೂ ಆಗಿದೆ 2025ರಲ್ಲಿ? ಡೆಫಿನೆಟ್ಲಿ ತುಂಬಾ ಆಗಿದೆ. ತುಂಬಾ ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ, ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ತುಂಬಾ ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ. ಐ ಹೋಪ್ ದಿಸ್ ಇಯರ್ ನಾನು ಅದೇ ರಿಪೀಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಗ್ರೋತ್ ಆಗ್ಲಿ ಅಂತ ನಾನು ಅನ್ಕೊಳ್ತೀನಿ. 2026 ಏನೆಲ್ಲ ಪ್ಲಾನ್ ಇದೆ, ಏನೆಲ್ಲ ಅಚೀವ್ಮೆಂಟ್ ಇದೆ? ಏನಾದ್ರು ಮದುವೆ ಪ್ಲಾನ್ ಆತರ ಏನಾದ್ರು ಇದೆನಾ? ಸರ್, ಆಕ್ಚುಲಿ ಮದುವೆ ಪ್ಲಾನ್ ಅಂತ ಇಲ್ಲ. ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ಬೇಕಂತ ಇದೆ. ಅದಾಗಿರ್ಲಿಲ್ಲ. ಬಾಲಿ, ವಿಯೆಟ್ನಾಂ, ಥೈಲ್ಯಾಂಡ್ ತುಂಬಾ ಇದೆ ಲಿಸ್ಟ್ ಅಲ್ಲಿ. ಸೊ ಹೋಗ್ಬೇಕಂತ ಇದೆ. ಪ್ಲಸ್ ಹಾಗೆ ಸ್ವಲ್ಪ ವೇಟ್ ರಿಡ್ಯೂಸ್ ಮಾಡ್ಬೇಕು ಅಂತ ಇದೆ. ಮದುವೆ ಲೇಟ್ ಮೇಡಮ್, ಏನಾದ್ರು ಪ್ಲಾನ್ ಏನಿದೆ? ಏನಾದ್ರು ಇಷ್ಟು ಫಸ್ಟ್ ನಂಗೆ ಟ್ರಿಪ್ ಹೋಗ್ಬೇಕು ಅಂತ ಇದೆ. ಸೊ ಮೆನಿ ಪ್ಲಾನ್ಸ್ ಇದೆ ನನ್ಗೆ, ತುಂಬಾ ಇದೆ ಪ್ಲಾನ್ಸ್. ಹಂಗಂದ್ರೆ ಮ್ಯಾರೇಜ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಹಾಗಾದ್ರೆ? ಇದೆ, ಡೆಫಿನೆಟ್ಲಿ ಇದೆ, ಖಂಡಿತ. ಮತ್ತೆ ಹೇಗಿದೆ ಮೇಡಮ್ ಸೆಲೆಬ್ರೇಷನ್ ಅಂತ? ಈಗ MG ರೋಡಿಗೆ ಬರ್ತಿದ್ರಿ? ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ತುಂಬಾನೇ ಗ್ರ್ಯಾಂಡ್ ಆಗಿದೆ. ಡೆಕೋರೇಷನ್ಸ್ ಅಂತೂ ತುಂಬಾ ಸಖತ್ ಆಗಿದೆ, ತುಂಬಾ ಎಕ್ಸೈಟಿಂಗ್ ಆಗಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹಾಗೆ VV ಪುರಂಗೂ ಹೋಗ್ತಾ ಇರ್ತೀನಿ. ಚರ್ಚ್ ಸ್ಟ್ರೀಟ್ ಅಲ್ಲೂ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಬರ್ತಿದ್ರೆ, ಎಂಜಾಯ್ ಮಾಡ್ತಿದ್ರೆ, ಏನ್ ಹೇಳ್ತೀರಿ ಅಂತ? ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಸೇಫ್ ಆಗಿರ್ಲಿ ಅಂತ ಹೇಳ್ತೀನಿ. ಸೇಫ್ ಆಗಿ ಮನೆಗೆ ಹೋಗ್ಲಿ ಅಂತ. ಆಮೇಲೆ ತುಂಬಾ ಕ್ರೌಡ್ ಆಗ್ಬಿಡುತ್ತೆ 8 ಗಂಟೆ ಮೇಲೆ. ಸ್ವಲ್ಪ ವಾಪಸ್ ಹೋಗೋದು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರೇ ಬಂದ್ರ? ಫ್ರೆಂಡ್ಸ್, ಅಪ್ಪ ಅಮ್ಮ ಯಾರಿದಾರ? ನಾನು ಒಬ್ಳೆ ಬಂದಿರೋದು. ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಫೋಟೋಗ್ರಾಫರ್ಸ್ ಎಲ್ಲ ಇದ್ದಾರೆ. ಫೋಟೋಗ್ರಾಫೀಸ್ ತೆಗಿಬಹುದು 30 ರೂಪೀಸ್ಗೆ ಅಂತ. ಚೆನ್ನಾಗಿದೆ, ಒಂಥರ ಎಕ್ಸೈಟಿಂಗ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದಿಷ್ಟು ಬ್ರಿಗೇಡ್ ರೋಡ್ ಚರ್ಚ್ ಸಿಟಿಗೆ ಬಂದಿದ್ದಾರೆ. ಸಾಕಷ್ಟು ಎಂಜಾಯ್ ಸಹ ಮಾಡ್ತಿದ್ದಾರೆ. 2025 ಕೆಲವು ಘಟನೆಗಳಾದವು. 2026 ಟ್ರಿಪ್ ಹೋಗಬೇಕು, ಪ್ಲಾನ್ಸ್ ತುಂಬಾ ಇದೆ ಅಂತ ನನ್ನ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ವಿಮಾನ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚರ್ಚ್ ಸ್ಟ್ರೀಟ್ ನಲ್ಲಿ ಹೊಸ ವರ್ಷದ ಸಂಭ್ರಮ ರಂಗೇರ್ತಾ ಇದೆ. ಯುವಕ ಯುವತಿಯರಿಂದ ಪಾರ್ಟಿ ಜೋರಾಗಿದೆ. ಈ ವರ್ಷ ತುಂಬಾ ಕೆಟ್ಟ ಘಟನೆಗಳಾದವು. ಒಂದಾದ ಮೇಲೆ ಒಂದು ಘಟನೆಗಳು ನಮ್ಮನ್ನೆಲ್ಲ ಬಹಳ ಒಂದು ರೀತಿಯಲ್ಲಿ ಹೈರಾಣಾಗಿಸಿಬಿಡ್ತು. ಫ್ಲೈಟ್ ದುರಂತ ಆಯಿತು, ಅದಾದ ನಂತರ RCB ಕಾಲ್ ತುಳಿತ, ಮತ್ತೊಂದು ಮಗದೊಂದು, ಇದೆಲ್ಲವೂ ಕೂಡ ಕಹಿ ಘಟನೆಗಳು. ಇದನ್ನ ಮರೆತು 2026ರ ಹೊಸ ಹುಮ್ಮಸ್ಸು, ಹೊಸ ಉತ್ಸಾಹ, ಹೊಸ ಬದುಕಿನೊಂದಿಗೆ ನಾವು ವೆಲ್ಕಮ್ ಮಾಡೋಣ ಅಂತ ಹೇಳಿ ಜನ ಎಲ್ಲ ಫುಲ್ ಜೋಶ್ನಲ್ಲಿದ್ದಾರೆ. ಚರ್ಚ್ ಸ್ಟ್ರೀಟ್ನ ದೃಶ್ಯ ಇದು. MG ರೋಡ್ ಅಲ್ಲಿ ಒಂದ್ ಕಡೆ ಹೊಸ ವರ್ಷದ ಸೆಲೆಬ್ರೇಷನ್ ಜೋರಾಗಿದೆ. ಇನ್ನೇನು ಕೌಂಟನ್ ಬಾಕಿ ಇದೆ. 2025 ಬಾಯ್ ಹೇಳಿ 2026 ಬರಮಾಡಿಕೊಡಲು ಸಾಕಷ್ಟು ಜನ ಬರ್ತಾ ಇದ್ದಾರೆ. ವಯಸ್ಸಾದರಿಂದ ಮಕ್ಕಳು ಸೇರಿದಂತೆ ಎಲ್ಲರೂ ಬಂದು ಎಂಜಾಯ್ ಸಹ ಮಾಡ್ತಿದ್ದಾರೆ. ಸಾಕಷ್ಟು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಭದ್ರತೆ ದೃಷ್ಟಿಯಿಂದ CCTV ಅಳವಡಿಕೆ ಆಯಿತು, ಬ್ಯಾರಿಕೇಡ್ ವ್ಯವಸ್ಥೆ ಆಯಿತು. ಇಲ್ಲಿ ಸಾಕಷ್ಟು ಜನ ಇದನ್ನು ಮಾತಾಡಿಸ್ತೀನಿ, ಸೆಲೆಬ್ರೇಷನ್ ಯಾವ ರೀತಿ ಇದೆ ಅಂತ ವಿಚಾರಿಸ್ತೀನಿ. ಯಾಕಂದ್ರೆ 2025 ಏನೆಲ್ಲ ಘಟನೆಗಳಾದವು, 2026 ಯಾವ್ದೆಲ್ಲ ಮಾಡಕ್ ಕೊಟ್ಟಿದ್ದಾರೆ, ಏನೆಲ್ಲ ಪ್ಲಾನ್ ಇದೆ? ಮೇಡಮ್ ಏನ್ ಹೇಳ್ತೀರಾ? 2025 ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ. ಬಾಯ್ ಹೇಳಿ 2026 ಬರಮಾಡಿಕೊಡಲು ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್, 2025 ನಲ್ಲಿ ತುಂಬಾ ಟ್ರಾಜಿಡೀಸ್ ಆಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಹಮದಾಬಾದ್ ಏರ್ ಇಂಡಿಯಾ ಫ್ಲೈಟ್ ಅಂದ್ರೆ
ಎಕ್ಸ್ಪ್ಲೋರ್ಡ್ ಆಯ್ತು ಅಂಡ್ RCB ಸ್ಟ್ಯಾಂಪೇಡ್ ಆಯ್ತು ಪ್ಲಸ್ ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಸೊ ಹೀಗೆ ತುಂಬಾ ಟ್ರಾಜಿಡಿ ಮೂಮೆಂಟ್ಸ್ ಆಗಿದೆ ಪ್ಲಸ್ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಲೈಕ್ RCB ವಿನ್ ಆಗಿದೆ ಪ್ಲಸ್ ವಿಮೆನ್ ICC ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಸೊ ತುಂಬಾ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಸೊ ಮುಂದೆ 2026 ಅಲ್ಲಿ ಆ ತರ ಒಳ್ಳೆ ಇನ್ಸಿಡೆಂಟ್ಸ್ ಆಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಹ್ಯಾಪಿ ಮೂಮೆಂಟ್ಸ್ ಆಗ್ಲಿ ಅಂತ. ನಿಮ್ಮ ಲೈಫಲ್ಲಿ ಏನಾದ್ರೂ ಒಳ್ಳೆಯದು ಕೆಟ್ಟದ್ದು ವಿಚಾರ ಏನಾದ್ರೂ ಆಗಿದೆ 2025ರಲ್ಲಿ? ಡೆಫಿನೆಟ್ಲಿ ತುಂಬಾ ಆಗಿದೆ. ತುಂಬಾ ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ, ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ತುಂಬಾ ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ. ಐ ಹೋಪ್ ದಿಸ್ ಇಯರ್ ನಾನು ಅದೇ ರಿಪೀಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಗ್ರೋತ್ ಆಗ್ಲಿ ಅಂತ ನಾನು ಅನ್ಕೊಳ್ತೀನಿ. 2026 ಏನೆಲ್ಲ ಪ್ಲಾನ್ ಇದೆ, ಏನೆಲ್ಲ ಅಚೀವ್ಮೆಂಟ್ ಇದೆ, ಏನಾದ್ರು ಮದುವೆ ಪ್ಲಾನ್ ಆತರ ಏನಾದ್ರು ಇದೆನಾ? ಸರ್ ಆಕ್ಚುಲಿ ಮದುವೆ ಪ್ಲಾನ್ ಅಂತ ಇಲ್ಲ. ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ಬೇಕಂತ ಇದೆ. ಅದಾಗಿರ್ಲಿಲ್ಲ. ಬಾಲಿ, ವಿಯೆಟ್ನಾಂ, ಥೈಲ್ಯಾಂಡ್ ತುಂಬಾ ಇದೆ ಲಿಸ್ಟ್ ಅಲ್ಲಿ. ಸೊ ಹೋಗ್ಬೇಕಂತ ಇದೆ. ಪ್ಲಸ್ ಹಾಗೆ ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡ್ಬೇಕು ಅಂತ ಇದೆ. ಮದುವೆ ಲೇಟ್ ಮೇಡಮ್, ಏನಾದ್ರು ಪ್ಲಾನ್ ಏನಿದೆ? ಏನಾದ್ರು ಇಷ್ಟು ಇಲ್ಲ, ಫಸ್ಟ್ ನಂಗೆ ಟ್ರಿಪ್ಗೆ ಹೋಗ್ಬೇಕು ಅಂತ ಇದೆ. ಸೊ ಮೆನಿ ಪ್ಲಾನ್ಸ್ ಇದೆ ನನ್ಗೆ, ತುಂಬಾ ಇದೆ ಪ್ಲಾನ್ಸ್. ಹಂಗಂದ್ರೆ ಮ್ಯಾರೇಜ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಹಾಗಾದ್ರೆ? ಇದೆ, ಡೆಫಿನೆಟ್ಲಿ ಇದೆ, ಖಂಡಿತ. ಮತ್ತೆ ಹೇಗಿದೆ ಮೇಡಮ್ ಸೆಲೆಬ್ರೇಷನ್ ಅಂತ? ಈಗ MG ರೋಡಿಗೆ ಬರ್ತಿದ್ರಿ, ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ತುಂಬಾನೇ ಗ್ರ್ಯಾಂಡ್ ಆಗಿದೆ. ಡೆಕೋರೇಷನ್ಸ್ ಅಂತೂ ತುಂಬಾ ಸಖತ್ ಆಗಿದೆ, ತುಂಬಾ ಎಕ್ಸೈಟಿಂಗ್ ಆಗಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹಾಗೆ ವಿವಿಪುರಂಗೂ ಹೋಗ್ತಾ ಇರ್ತೀನಿ, ಚಾರ್ಜ್ ಸ್ಟ್ರೀಟ್ ಅಲ್ಲೂ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಬರ್ತಿದ್ರೆ, ಎಂಜಾಯ್ ಮಾಡ್ತಿದ್ರೆ, ಏನ್ ಹೇಳ್ತೀರಿ ಅಂತ? ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಸೇಫ್ ಆಗಿರ್ಲಿ ಅಂತ ಹೇಳ್ತೀನಿ. ಸೇಫ್ ಆಗಿ ಮನೆಗೆ ಹೋಗ್ಲಿ ಅಂತ. ಆಮೇಲೆ ತುಂಬಾ ಕ್ರೌಡ್ ಆಗ್ಬಿಡುತ್ತೆ 8 ಗಂಟೆ ಮೇಲೆ. ಸ್ವಲ್ಪ ವಾಪಸ್ ಹೋಗೋದು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರೇ ಬಂದ್ರ? ಫ್ರೆಂಡ್ಸ್, ಅಪ್ಪ ಅಮ್ಮ ಯಾರಿದಾರ? ನಾನು ಒಬ್ಳೆ ಬಂದಿರೋದು. ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಫೋಟೋಗ್ರಾಫರ್ಸ್ ಎಲ್ಲ ಇದ್ದಾರೆ, ಫೋಟೋಗ್ರಾಫೀಸ್ ತೆಗಿಬಹುದು 30 ರೂಪೀಸ್ಗೆ ಅಂತ. ಚೆನ್ನಾಗಿದೆ, ಒಂಥರ ಎಕ್ಸೈಟಿಂಗ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದಿಷ್ಟು ಬ್ರಿಗೇಡ್ ರೋಡ್ ಚರ್ಚ್ ಸಿಟಿಗೆ ಬಂದಿದ್ದಾರೆ, ಸಾಕಷ್ಟು ಎಂಜಾಯ್ ಸಹ ಮಾಡ್ತಿದ್ದಾರೆ. 2025 ಕೆಲವು ಘಟನೆಗಳಾದವು. 2026 ಟ್ರಿಪ್ ಹೋಗಬೇಕು, ಪ್ಲಾನ್ಸ್ ತುಂಬಾ ಇದೆ ಅಂತ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚರ್ಚ್ ಸ್ಟ್ರೀಟ್ ನಲ್ಲಿ ಹೊಸ ವರ್ಷದ ಸಂಭ್ರಮ ರಂಗೇರ್ತಾ ಇದೆ. ಯುವಕ ಯುವತಿಯರಿಂದ ಪಾರ್ಟಿ ಜೋರಾಗಿದೆ. ಈ ವರ್ಷ ತುಂಬಾ ಕೆಟ್ಟ ಘಟನೆಗಳಾದವು. ಒಂದಾದ ಮೇಲೆ ಒಂದು ಘಟನೆಗಳು ನಮ್ಮನ್ನೆಲ್ಲ ಬಹಳ ಒಂದು ರೀತಿಯಲ್ಲಿ ಹೈರಾಣಾಗಿಸಿಬಿಡ್ತು. ಫ್ಲೈಟ್ ದುರಂತ ಆಯಿತು, ಅದಾದ ನಂತರ RCB ಕಾಲ್ ತುಳಿತ, ಮತ್ತೊಂದು ಮಗದೊಂದು, ಇದೆಲ್ಲವೂ ಕೂಡ ಕಹಿ ಘಟನೆಗಳು. ಇದನ್ನ ಮರೆತು 2026ರ ಹೊಸ ಹುಮ್ಮಸ್ಸು, ಹೊಸ ಉತ್ಸಾಹ, ಹೊಸ ಬದುಕಿನೊಂದಿಗೆ ನಾವು ವೆಲ್ಕಮ್ ಮಾಡೋಣ ಅಂತ ಹೇಳಿ ಜನ ಎಲ್ಲ ಫುಲ್ ಜೋಶ್ನಲ್ಲಿದ್ದಾರೆ. ಚರ್ಚ್ ಸ್ಟ್ರೀಟ್ನ ದೃಶ್ಯ ಇದು. MG ರೋಡಲ್ಲಿ ಒಂದ್ ಕಡೆ ಹೊಸ ವರ್ಷದ ಸೆಲೆಬ್ರೇಷನ್ ಜೋರಾಗಿದೆ. ಇನ್ನೇನು ಕೌಂಡನ್ ಬಾಕಿ ಇದೆ. 2025 ಬಾಯ್ ಹೇಳಿ 2026 ಬರಮಾಡಿಕೊಡಲು ಸಾಕಷ್ಟು ಜನ ಬರ್ತಾ ಇದ್ದಾರೆ. ವಯಸ್ಸಾದರಿಂದ ಮಕ್ಕಳು ಸೇರಿದಂತೆ ಎಲ್ಲರೂ ಬಂದು ಎಂಜಾಯ್ ಸಹ ಮಾಡ್ತಿದ್ದಾರೆ. ಸಾಕಷ್ಟು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಭದ್ರತೆ ದೃಷ್ಟಿಯಿಂದ CCTV ಅಳವಡಿಕೆ ಆಯಿತು, ಬ್ಯಾರಿಕೇಡ್ ವ್ಯವಸ್ಥೆ ಆಯಿತು. ಇಲ್ಲಿ ಸಾಕಷ್ಟು ಜನ ಇದನ್ನು ಮಾತಾಡಿಸ್ತೀನಿ, ಸೆಲೆಬ್ರೇಷನ್ ಯಾವ ರೀತಿ ಇದೆ ಅಂತ ವಿಚಾರಿಸ್ತೀನಿ. ಯಾಕಂದ್ರೆ 2025 ಏನೆಲ್ಲ ಘಟನೆಗಳಾದವು, 2026 ಯಾವ್ದೆಲ್ಲ ಮಾಡಕ್ ಕೊಟ್ಟಿದ್ದಾರೆ, ಏನೆಲ್ಲ ಪ್ಲಾನ್ ಇದೆ ಮೇಡಮ್, ಏನ್ ಹೇಳ್ತೀರಾ? 2025 ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ. ಬಾಯ್ ಹೇಳಿ 2026 ಬರಮಾಡಿಕೊಡಲು ಏನ್ ಹೇಳ್ತೀರಿ ಮೇಡಮ್ ಅಂತ? ಸರ್ 2025 ನಲ್ಲಿ ತುಂಬಾ ಟ್ರಾಜಿಡೀಸ್ ಆಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಹಮದಾಬಾದ್ ಏರ್ ಇಂಡಿಯಾ ಫ್ಲೈಟ್ ಅಂದ್ರೆ ಎಕ್ಸ್ಪ್ಲೋರ್ಡ್ ಆಯ್ತು ಅಂಡ್ RCB ಸ್ಟ್ಯಾಂಪೇಡ್ ಆಯ್ತು ಪ್ಲಸ್ ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಸೊ ಹೀಗೆ ತುಂಬಾ ಟ್ರಾಜಿಡಿ ಮೂಮೆಂಟ್ಸ್ ಆಗಿದೆ ಪ್ಲಸ್ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಲೈಕ್ RCB ವಿನ್ ಆಗಿದೆ ಪ್ಲಸ್ ವಿಮೆನ್ ICC ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ. ಸೊ ತುಂಬಾ ಹ್ಯಾಪಿ ಮೂಮೆಂಟ್ಸ್ ಆಗಿದೆ. ಸೊ ಮುಂದೆ 2026 ಅಲ್ಲಿ ಆ ತರ ಒಳ್ಳೆ ಇನ್ಸಿಡೆಂಟ್ಸ್ ಆಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಹ್ಯಾಪಿ ಮೂಮೆಂಟ್ಸ್ ಆಗ್ಲಿ ಅಂತ. ನಿಮ್ಮ ಲೈಫಲ್ಲಿ ಏನಾದ್ರೂ ಒಳ್ಳೆಯದು ಕೆಟ್ಟದ್ದು ವಿಚಾರ ಏನಾದ್ರೂ ಆಗಿದೆ 2025ರಲ್ಲಿ? ಡೆಫಿನೆಟ್ಲಿ ತುಂಬಾ ಆಗಿದೆ. ತುಂಬಾ ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ, ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ತುಂಬಾ ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ. ಐ ಹೋಪ್ ದಿಸ್ ಇಯರ್ ನಾನು ಅದೇ ರಿಪೀಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಗ್ರೋತ್ ಆಗ್ಲಿ ಅಂತ ನಾನು ಅನ್ಕೊಳ್ತೀನಿ. 2026 ಏನೆಲ್ಲ ಪ್ಲಾನ್ ಇದೆ, ಏನೆಲ್ಲ ಅಚೀವ್ಮೆಂಟ್ ಇದೆ, ಏನಾದ್ರು ಮದುವೆ ಪ್ಲಾನ್ ಆತರ ಏನಾದ್ರು ಇದೆನಾ? ಸರ್ ಆಕ್ಚುಲಿ ಮದುವೆ ಪ್ಲಾನ್ ಅಂತ ಇಲ್ಲ. ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ಬೇಕಂತ ಇದೆ. ಅದಾಗಿರ್ಲಿಲ್ಲ. ಬಾಲಿ, ವಿಯೆಟ್ನಾಂ, ಥೈಲ್ಯಾಂಡ್ ತುಂಬಾ ಇದೆ ಲಿಸ್ಟ್ ಅಲ್ಲಿ. ಸೊ ಹೋಗ್ಬೇಕಂತ ಇದೆ. ಪ್ಲಸ್ ಹಾಗೆ ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡ್ಬೇಕು ಅಂತ ಇದೆ. ಮದುವೆ ಲೇಟ್ ಮೇಡಮ್, ಏನಾದ್ರು ಪ್ಲಾನ್ ಏನಿದೆ? ಏನಾದ್ರು ಇಷ್ಟು ಇಲ್ಲ, ಫಸ್ಟ್ ನಂಗೆ ಟ್ರಿಪ್ಗೆ ಹೋಗ್ಬೇಕು ಅಂತ ಇದೆ. ಸೊ ಮೆನಿ ಪ್ಲಾನ್ಸ್ ಇದೆ ನನ್ಗೆ, ತುಂಬಾ ಇದೆ ಪ್ಲಾನ್ಸ್. ಹಂಗಂದ್ರೆ ಮ್ಯಾರೇಜ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಹಾಗಾದ್ರೆ? ಇದೆ, ಡೆಫಿನೆಟ್ಲಿ ಇದೆ, ಖಂಡಿತ. ಮತ್ತೆ ಹೇಗಿದೆ ಮೇಡಮ್ ಸೆಲೆಬ್ರೇಷನ್ ಅಂತ? ಈಗ MG ರೋಡಿಗೆ ಬರ್ತಿದ್ರಿ, ನಾನು ಪ್ರತಿ ವರ್ಷ ಬರ್ತಾ ಇರ್ತೀನಿ. ತುಂಬಾನೇ ಗ್ರ್ಯಾಂಡ್ ಆಗಿದೆ. ಡೆಕೋರೇಷನ್ಸ್ ಅಂತೂ ತುಂಬಾ ಸಖತ್ ಆಗಿದೆ, ತುಂಬಾ ಎಕ್ಸೈಟಿಂಗ್ ಆಗಿದೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹಾಗೆ ವಿವಿಪುರಂಗೂ ಹೋಗ್ತಾ ಇರ್ತೀನಿ, ಚಾರ್ಜ್ ಸ್ಟ್ರೀಟ್ ಅಲ್ಲೂ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಬರ್ತಿದ್ರೆ, ಎಂಜಾಯ್ ಮಾಡ್ತಿದ್ರೆ, ಏನ್ ಹೇಳ್ತೀರಿ ಅಂತ? ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಸೇಫ್ ಆಗಿರ್ಲಿ ಅಂತ ಹೇಳ್ತೀನಿ.
ಸೇಫ್ ಆಗಿ ಮನೆಗೆ ಹೋಗ್ಲಿ ಅಂತ. ಆಮೇಲೆ ತುಂಬಾ ಕ್ರೌಡ್ ಆಗ್ಬಿಡುತ್ತೆ 8 ಗಂಟೆ ಮೇಲೆ, ಸ್ವಲ್ಪ ವಾಪಸ್ ಹೋಗೋದು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರೇ ಬಂದ್ರ ಫ್ರೆಂಡ್ಸ್ ಅಪ್ಪ ಅಮ್ಮ ಯಾರು ಇದಾರ? ನಾನು ಒಬ್ಳೆ ಬಂದಿರೋದು. ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಫೋಟೋಗ್ರಾಫರ್ಸ್ ಎಲ್ಲ ಇದ್ದಾರೆ, ಫೋಟೋಗ್ರಾಫೀಸ್ ತೆಗಿಬಹುದು 30 ರೂಪೀಸ್ಗೆ ಅಂತ. ಚೆನ್ನಾಗಿದೆ ಒಂಥರ ಎಕ್ಸಾಕ್ಟಿಂಗ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದಿಷ್ಟು ಬ್ರಿಗೇಡ್ ರೋಡ್ ಚರ್ಚ್ ಸಿಟಿಗೆ ಬಂದಿದ್ದಾರೆ, ಸಾಕಷ್ಟು ಎಂಜಾಯ್ ಸಹ ಮಾಡ್ತಿದ್ದಾರೆ. 2025 ಕೆಲವು ಘಟನೆಗಳಾದವು. 2026 ಟ್ರಿಪ್ ಹೋಗಬೇಕು, ಪ್ಲಾನ್ಸ್ ತುಂಬಾ ಇದೆ ಅಂತ ನನ್ನ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.